ಎಸ್ ಬಾಂಬ್ ಬೆದರಿಕೆ ಬೆಂಗಳೂರಿನಲ್ಲಿ ಶಾಲೆಗೆ ಬಾಂಬ್ ಬೆದರಿಕೆ. ನಗರದ ಖಾಸಗಿ ಶಾಲೆ, ಖಾಸಗಿ ಅಂದರೆ ಪ್ರೈವೇಟ್ ಶಾಲೆ, ಇಂಡಿಯನ್ ಪಬ್ಲಿಕ್ ಸ್ಕೂಲ್ಗೆ ಇಮೇಲ್ ಬಂದಿದೆ. ಈ ಕೆಲವು ಇರ್ತವೆ ನೋಡಿ, ಮಾಡೋದಕ್ಕೇನು ಕೆಲಸ ಇರೋದಿಲ್ಲ. ಗೋವಿಂದಪುರ ಠಾಣಾ ವ್ಯಾಪ್ತಿಯ ಶಾಲೆ ಆವರಣದಲ್ಲಿ ಬಾಂಬ್ ಇಡಲಾಗಿದೆ ಅಂತೇಳಿ ಒಂದು ಇಮೇಲ್. ಆದರೆ ಶಾಲೆಗೆ ಅಪರಿಚಿತನಿಂದ ಬೆದರಿಕೆ ಇಮೇಲ್. ಬೆಳಗ್ಗೆ 6:57 ಸುಮಾರಿಗೆ ಇಮೇಲ್ ಬಂದಿದೆ. ಇದನ್ನು ಪೊಲೀಸರಿಗೂ ತಿಳಿಸಿರ್ತಾರೆ. ಬೆಂಗಳೂರಿನಲ್ಲಿ ಒಂದು ಬಾಂಬ್ ಬೆದರಿಕೆ. 5 ಪೈಪ್ಲೈನ್ ಬಾಂಬ್ಗಳನ್ನು ಇಡಲಾಗಿದೆ ಅಂಥೇಳಿ ಸುದ್ದಿ. 6:57 ಸುಮಾರಿಗೆ ಈ ಮಾಹಿತಿ ಅಂದರೆ ಇಮೇಲ್ ಹಾಕಿದ್ದಾನೆ. ಇದು ಕೆಲವರಿಗೆ ಒಂದು ಅಭ್ಯಾಸ, ಇಮೇಲ್ ಹಾಕ್ಬಿಟ್ಟು ಒಂದು ರೀತಿಯಲ್ಲಿ ಅಶಾಂತಿಯನ್ನು ಕದಡೋದು. ಪೊಲೀಸರು ಯಾವ ರೀತಿ ಅದನ್ನು ಪತ್ತೆ ಹಚ್ಚಬೇಕು ಅಂತಂದರೆ ಪತ್ತೆ ಹಚ್ಚಿದ ನಂತರ ಯಾರು ಸಿಕ್ಕಿರ್ತಾನಲ್ಲ ಅವನ ನವರಂಧ್ರಗಳಲ್ಲೂ ಬಾಂಬ್ ಬಿಡಬೇಕು. ಮತ್ತು ಜೀವಮಾನದಲ್ಲಿ ಅಂಥ ಪ್ರಯತ್ನಗಳನ್ನು ಮಾಡಬಾರ್ದು. ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಒಂದು ಕಾನೂನು ಸುವ್ಯವಸ್ಥೆ ಭಯ ಇಲ್ಲ ಅಂತಂದರೆ ಪೊಲೀಸರು ಕೂಡ ಹಂಗಿರ್ಬೇಕು ರೀ. ಎಂಥ ಭಯ ಇರಬೇಕು ಅಂತಂದರೆ ಭಯ ಭಕ್ತಿ. ತಪ್ಪು ಮಾಡಿದವರಿಗೆ ಮಾತ್ರ, ನ್ಯಾಯಯುತವಾಗಿ ಸಾಗುವವನಿಗೆ, ನಿಯತ್ತಲ್ಲಿರುವವನಿಗೆ ಯಾವುದೇ ಭಯ ಇರಬಾರ್ದು. ಅವನು ಸಿಕ್ಕಿದರೆ ಮಾತ್ರ ಬಿಡಬೇಡಿ. ಆ ಸೇಮ್ ಜಗ್ಗೇಶ್ ಪಿಕ್ಚರಲ್ಲಿ ಬ್ಯಾಂಕ್ ಜನಾರ್ದನ್ ಜಗ್ಗೇಶ್ ಒಂದು ಪೊಲೀಸ್ ಸ್ಟೇಷನ್ ಸೀನ್ ಇದೆಯಲ್ಲ. ಕರ್ನಾಟಕ ಕಾರ್ಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಪ್ಪಳದಲ್ಲಿ ಕಂಬ ದಂಗಲ್ ಶುರುವಾಗಿದೆ. ಹಿಂದೂ ಆಕೃತಿಗಳ ತೆರವಿಗೆ ಆದೇಶ ಹೊರಡಿಸಿ ಜಿಲ್ಲಾಡಳಿತ ಕೆಂಗಣ್ಣಿಗೆ ಗುರಿಯಾಗಿದೆ. ಭಾರೀ ವಿರೋಧ ವ್ಯಕ್ತವಾಗ್ತಾ ಇದ್ದ ಹಾಗೆ ಯೂ ಟರ್ನ್ ಹೊಡೆದಿದೆ. ಏನು ಬನ್ನಿ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ವಿದ್ಯುತ್ ಕಂಬದ ಮೇಲೆ ಗಧೆ ಧನಸ್ಸು. ಧಾರ್ಮಿಕ ಶೈಲಿಗೆ ಜಿಲ್ಲಾಧಿಕಾರಿ ಮುನಿಸು. ಕೊಪ್ಪಳ ಜಿಲ್ಲೆ ಗಂಗಾವತಿ ವಿದ್ಯುತ್ ಕಂಬಗಳೇ ಈಗ ಕಾಂಟ್ರವರ್ಸಿಯ ಕೇಂದ್ರಬಿಂದು ಆಗಿವೆ. ಒಂದು ಕಡೆ ಹನುಮನ ಗಧೆ, ಮತ್ತೊಂದು ಕಡೆ ರಾಮನ ಧನಸ್ಸು, ಮಧ್ಯದಲ್ಲಿ ತಿರುಪತಿ ನಾಮ. ಧಾರ್ಮಿಕತೆಯನ್ನ ಸಾರಿ ಹೇಳೋ ವಿದ್ಯುತ್ ಕಂಬಗಳಿವು. ಗಂಗಾವತಿಯಲ್ಲಿ ಅಳವಡಿಸಿರೋ ಇದೇ ವಿದ್ಯುತ್ ಕಂಬಗಳ ತೆರವಿಗೆ ಜಿಲ್ಲಾಧಿಕಾರಿ ನವೀನ್ ಅಕುಲ್ ಮೌಖಿಕ ಆದೇಶ ಹೊರಡಿಸಿದ್ದಾರೆ. ಈ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ಎಸ್ಡಿಪಿಐ ದೂರು ನೀಡಿದೆ. ಗಂಗಾವತಿ, ರಾಣಾ ಪ್ರತಾಪ್ ಸಿಂಹ ನಗರದಿಂದ ಜುಲೈ ನಗರದವರೆಗೂ ಈ ಮಾದರಿಯ ವಿದ್ಯುತ್ ಕಂಬಗಳಿವೆ. ಈಗ ಅದೇ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ತಹಶೀಲ್ದಾರ್ ನಾಗರಾಜ್ ಸೂಚನೆ ನೀಡಿದ್ದಾರೆ. ಇನ್ನು ಶಾಸಕ ಜನಾರ್ದನ ರೆಡ್ಡಿ ಸೂಚನೆಯಂತೆ ತಿರುಪತಿ ಮಾದರಿಯಲ್ಲಿ ವಿದ್ಯುತ್ ಕಂಬಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಈಗ ಅದನ್ನ ತೆರವುಗೊಳಿಸೋದಕ್ಕೆ ಮುಂದಾಗಿದ್ದು, ಅಂಜನಾದ್ರಿ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಬಾರದು ಅಂತ ಶಾಸಕರು ಆಗ್ರಹಿಸಿದ್ದಾರೆ. ಭಕ್ತಿ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇಡೀ ನಮ್ಮ ದೇಶದಲ್ಲಿರುವಂತಹ ಪುಣ್ಯಕ್ಷೇತ್ರಗಳು, ತಿರುಪತಿಯಿಂದ ಹಿಡಿದು ನಾವು ಆ ದೇವಸ್ಥಾನಗಳ ಹತ್ರ ಹೋಗೋ ಸಂದರ್ಭದಲ್ಲಿ ಏರ್ಪೋರ್ಟ್ ಇಂದ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಇಂದ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಇಂದ ಆಗಿರ್ಬೋದು, ಆ ಪ್ರಮುಖ ರಸ್ತೆಗಳಲ್ಲಿ ಯಾವ ರೀತಿ ಒಂದು ಭಕ್ತಿ ವಾತಾವರಣ ನಿರ್ಮಾಣ ಆಗುತ್ತೇನೋ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಿನ್ನೆ ನಗರಸಭೆಯಲ್ಲಿ ನಾವು ರೆಸಲ್ಯೂಷನ್ ನಾವು ಪಾಸ್ ಮಾಡಿ ಈಗಾಗಲೇ ತಹಸೀಲ್ದಾರ್ ಮತ್ತು ಅಧಿಕಾರಿಗಳಿಗೆ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಯಾರು ಕೂಡ ರಾಜಕೀಯ ಮಾಡೋದಕ್ಕೆ ಹೋಗ್ಬಾರ್ದು. ಆದೇಶ ಹಿಂಪಡೆದ ತಹಶೀಲ್ದಾರ್. ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದ್ದಂತೆ ತಹಶೀಲ್ದಾರ್ ಆದೇಶವನ್ನ ಹಿಂಪಡೆದಿದ್ದಾರೆ. ಸದ್ಯ ಶಾಂತವಾಗಿದ್ದ ಆಂಜನೇಯನ ಜನ್ಮಸ್ಥಳದಲ್ಲಿ ಧರ್ಮ ದಂಗಲ್ ಶುರುವಾಗುವ ಮುನ್ನವೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಆದೇಶ ಹಿಂಪಡೆಯುವ ಮೂಲಕ ಜಾಣ ನಡೆಯನ್ನ ಅನುಸರಿಸಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಇನ್ನು ವರುಣನ ಆರ್ಭಟಕ್ಕೆ ಗುಜರಾತ್ ರಾಜ್ಯ ನಲಗಿ ಹೋಗಿದೆಯಂತೆ. ನಿರಂತರವಾಗಿ 3 ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಾ ಇದೆ. ಎಂಥ ಮಳೆ ಅಂತಂದರೆ 35ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಮಳೆಗೆ 35 ಜನ. ಬನ್ನಿ ಸ್ಟೋರಿ. ದೃಶ್ಯ 1. ನೀರು ನೀರು, ಎಲ್ಲಿ ನೋಡಿದ್ರೂ ನೀರು. ದೃಶ್ಯ 2. ವರುಣಾಸುರನ ಅಟ್ಟಹಾಸಕ್ಕೆ ದೇಗುಲ ಜಲಾವೃತ. ದೃಶ್ಯ 3. ಮಳೆರಾಯನ ಆಟ, ಜನರಿಗೆ ಪರದಾಟ.
ದೃಶ್ಯ 4. ನೀರು ಬಿಟ್ಟು ಮನೆಗೆ ಬಂದ ಬೃಹತ್ ಮೊಸಳೆ. ಈ ಎದೆ ನಡಗಿಸುವ ದೃಶ್ಯಕ್ಕೆ ಮೋದಿ ತವರೂರು ಗುಜರಾತ್ ಸಾಕ್ಷಿಯಾಗಿದೆ. ಮುಂದುವರೆದ ರಾಜ್ಯ ಎಂದು ಹೆಗ್ಗಳಿಕೆ ಪಡೆದಿರುವ ರಾಜ್ಯ ಗುಜರಾತ್ ನೈಸರ್ಗಿಕ ವಿಕೋಪಕ್ಕೆ ಸಿಲುಕಿ ತರಾತರ ಪತರಗುಟ್ಟಿದೆ. ಬೋರ್ನಿಡಾ ಆರ್ಭಟಕ್ಕೆ ದೊಡ್ಡ ದೊಡ್ಡ ನಗರಗಳೇ ಜಲಸಮಾಧಿಯಾಗಿದೆ. ಎಲ್ಲಿ ಕಣ್ಣು ಹಾಯಿಸಿದ್ರೂ ಬರೀ ನೀರು ನೀರು. ಒಂದು ಬೆಕ್ಕಿನ ಮರಿ ಸಿಕ್ಕಾಕೊಂಡು ಸತ್ತೋದ್ರೂ ಕೂಡ ನಮಗೊಂಥರ ಪಶ್ಚಾತ್ತಾಪ ಕಾಡ್ತಾ ಇರುತ್ತೆ. ಒಂದು ವೇಳೆ ಯಾವುದೋ ಗಾಡಿಯಲ್ಲಿ ಹೋಗ್ತಾ ಇದ್ದರೆ ಏನೋ ಆಕ್ಸಿಡೆಂಟ್ ಮಾಡಿದರೆ ಅವರಿಗೆ ತುಂಬ ಗಾಯ ಆದರೆ ಕೈಕಾಲು ಊನಾದರೆ ಅದು ಕೂಡ ಪಶ್ಚಾತ್ತಾಪ ಕಾಡ್ತಾ ಇರುತ್ತೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಇಲ್ವಂತೆ. ಆದರೆ ಒಬ್ಬನನ್ನು ಹೌದು ಅವತ್ತ ತಪ್ಪು ಮಾಡಿದ್ದಾನೆ, ಮೆಸೇಜ್ ಹಾಕಿದ್ದಾನೆ, ಆದರೆ ಅದನ್ನು ಸರಿ ತಪ್ಪು ಅಂತ ನಿರ್ಧಾರ ಮಾಡಬೇಕಾಗಿರೋದು ಪೊಲೀಸರು. ಅದು ಮಾಡಿಬಿಟ್ಟು ನೀವೇ ಕರ್ಕೊಂಬಂದು ಹೊಡೆದು ಬಾಡ್ದು 32 ಬಾರಿ ಪಕ್ಕೆಲುಬು ಮುರಿಯುವಂತೆ ಹೊಡೆದು ಆತನ ವೃಷಣವನ್ನು ಹೊಡೆದಾಕಿ ಮಾಡಬಾರ್ದ ರೀತಿಯಲ್ಲಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ ನಂತರ ಕೂಡ ಒಂದು ಚೂರು ಪಶ್ಚಾತ್ತಾಪ ಬೇಡವಾ? ಇಷ್ಟೆಲ್ಲ ಆದ ನಂತರ ಕೂಡ ಮಾಡಬಾರ್ದ ಕೃತ್ಯ ಮಾಡಿ ಕಂಬಿ ಎಣಿಸ್ತಿರೋ ಪೊರ್ಕಿ ದರ್ಶನ್ ಸ್ವಲ್ಪವೂ ಪಾಪ ಪ್ರಜ್ಞೆ ಕಾಡ್ತಾ ಇಲ್ವಾ? ಸ್ವಲ್ಪ ಅಯ್ಯೋ ನನ್ನ ಕೈಯಿಂದ ಹಿಂಗಾಗೋಗ್ಬಿಡ್ತಲ್ಲ, ಇಷ್ಟು ದೊಡ್ಡ ನಟ ನಾನು 2 ನಿಮಿಷ ಸುಮ್ಮನೆ ಯಾವುದೋ ಕೋಪಕ್ಕೆ ಬುದ್ಧಿ ಕೊಟ್ಟುಬಿಟ್ಟೆ, ಬೇಕಾಗಿರಲಿಲ್ಲ, ನನಗೆ ಆಗಬೇಕಿತ್ತಲ್ಲ. ಹೆತ್ತವರಿಂದ ಮಗನನ್ನು ಕಳಿಸಿಕೊಂಡಿದ್ದೀನಿ, ಪಾಪ ಆ ಫ್ಯಾಮಿಲಿ ಏನು ಮಾಡ್ತಾ ಇದೆಯೋ ಇದ್ರ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಅಷ್ಟಕ್ಕೂ ನಾವು ಯಾಕೆ ಈ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೀವಿ? ಯಾಕೆ ದರ್ಶನ್ಗೆ ಕೊಡ್ತಾ ಇರುವಂಥ ಸವಲತ್ತುಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ? ಈ ಸ್ಟೋರಿ ನೋಡಿ. ಅದೇನ್ ಕದರು, ಪಾಪಿಗೆ ಇಲ್ಲ ಫಿಯರ್. ರಾಯಲ್ ಆಗಿ ಜೈಲಿಗೆ ಎಂಟ್ರಿಯಾದ ಪೊರ್ಕಿ. ಅದೇನ್ ಲುಕ್ಕು, ಅದೇನ್ ಸ್ಟೈಲು, ಮಾಡಿದ್ದು ಯಾರೂ ಕ್ಷಮಿಸಲಾರದು ತಪ್ಪು. ಕೊಡಬಾರ್ದ ಚಿತ್ರಹಿಂಸೆ ಕೊಟ್ಟು ವಿಲವಿಲ ಅಂತ ಒದ್ದಾಡಿ ರೇಣುಕಾ ಸ್ವಾಮಿಯನ್ನ ಸಾಯುವಂತೆ ಮಾಡಿದ್ದ ದರ್ಶನ್ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದಂತೆ ಇದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸ್ವೀಕರಿಸುತ್ತಿದ್ದ ಪೊರ್ಕಿ ಬಾಸ್ನ ಇವತ್ತು ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ಆದರೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಬ್ರಾಂಡೆಡ್ ಡ್ರೆಸ್, ಕೂಲಿಂಗ್ ಗ್ಲಾಸ್, ಪುಲೋವರ್ ಹಾಗೂ ಕೈಯಲ್ಲಿ ವಾಟರ್ ಬಾಟಲ್ ಹಿಡಿದು ಟ್ರಿಪ್ಗೆ ಹೋದಂತೆ ಎಂಟ್ರಿ ಕೊಟ್ಟಿದ್ದ. ಇನ್ನು ದರ್ಶನ್ಗೆ ತಕ್ಕಂತೆ ಪೊಲೀಸರು ಕೂಡ ಈತನನ್ನ ಸಾಥ್ ಕೊಟ್ಟಂತೆ ಇತ್ತು. ಯಾಕಂದ್ರೆ ಪರಪ್ಪನ ಅಗ್ರಹಾರದಿಂದ ಅನಂತಪುರ ರಸ್ತೆ ಮಾರ್ಗವಾಗಿ ಬಳ್ಳಾರಿಗೆ ಕರೆತರಲಾಯಿತು. ಆದ್ರೆ 3 ಪ್ರತ್ಯೇಕ ವಾಹನದಲ್ಲಿ ಕರೆತಂದ್ರು ಪೊಲೀಸರು ಮಾತ್ರ ದರ್ಶನ್ ಹೈಫೈ ಜೀವನಕ್ಕೆ ಸಾಥ್ ಕೊಟ್ಟಂತೆ ಇತ್ತು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲಿಗೆ ಹೋದ್ರೂ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡುವ ಪ್ರಶ್ನೆ ಇಲ್ಲದಂತೆ ಇತ್ತು. ಮೊದಲೇ ಗಾಂಜಾ ಜೈಲು ಎಂಬ ಕುಖ್ಯಾತಿಗೆ ಬಳ್ಳಾರಿ ಜೈಲು ಹೆಸರಾಗಿದೆ. ಇಲ್ಲೂ ದರ್ಶನ್ಗೆ ರಾಜಾತಿಥ್ಯ ಇರುತ್ತಾ, ಗಾಂಜಾ ಮತ್ತೇರಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.